ಎಲ್ಲರಿಗೂ ನಮಸ್ಕಾರ. ಇವತ್ತು ನಾ ಬೇರೆ ಒಂದು ಕಥೆಯನ್ನು ಹೇಳಬೇಕಂತ ಅಂದ್ಕೊಂಡೇನೆ. ಒಂದು ಊರಿನೊಳಗೆ ಒಬ್ಬ ರಾಜ ಇದ್ದ. ಆ ರಾಜನ ಆಸ್ಥಾನದೊಳಗೆ ಒಬ್ಬ ಪಂಡಿತ ಇದ್ದ. ಚಿಕ್ಕ ವಯಸ್ಸಿನವನಿದ್ದ, ಅಂದರೂ ಒಂದು ತರುಣ ಇದ್ದ. ಅವರು ಭಾಳ ಮೇಧಾವಿಯಾಗಿದ್ದ. ಅವನು ಭಾಳ ಜ್ಞಾನಿ. ಅವನ ತಂದೆ, ಅಜ್ಜ, ಮುತ್ತಜ್ಜ ಅವರೆಲ್ಲರೂ ಏನಂತಂದ್ರೆ ಈ ಮೇಧಾವಿಗಳನ್ನ ಆಗಿದ್ರು. ಅವರು ರಾಜನ ಆಸ್ಥಾನದೊಳಗೆ ಅವರು ಪಂಡಿತರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಮೊದಲಿನಿಂದ. ಒಬ್ಬ ಉಚ್ಚ ಕುಲದವನು. ಹೀಗಾಗಿ ಅವನಿಗೆ ತನ್ನ ವಿದ್ವತ್ತಿನ ಬಗ್ಗೆ ಬಹಳ ಏನಂತ ಒಂದು ಗೌರವ ಇತ್ತು. ಎಲ್ಲರವನ್ನ ಅತಿ ಗೌರವದಿಂದ ಕಾಣ್ತಾ ಇದ್ರು. ಎಷ್ಟು ಸಣ್ಣ ವಯಸ್ಸಿಗೆ ಎಷ್ಟೊಂದು ಪಾಂಡಿತ್ಯವನ್ನು ಪಡೆದಾನ ಅಂತೇಳಿ. ಅನೇಕ ಬೇರೆ ಬೇರೆ ರಾಜ್ಯಗಳ ಪಂಡಿತರು ಕೂಡ ಎಷ್ಟೋ ಸಲ ಅವನೊಂದಿಗೆ ವಾದಿಸಿ ಸೋಲನ್ನು ಒಪ್ಕೊಳ್ತಾ ಇದ್ರು. ಇಂಥ ಈ ದೊಡ್ಡ ಘನವೆತ್ತ ಪಂಡಿತ ಅವನು. ಒಂದು ಸಲ ಏನಾಯಿತು ಅಂತಂದ್ರೆ, ರಾಜಾಗ ಒಂದು ಸಂದೇಹ ಬಂತು. ಏನು ಅಂತಂದ್ರೆ, ಅವನು ಆ ಪಂಡಿತನಿಗೆ ಕೇಳ್ದ, ಪಂಡಿತರೇ, ನನಗೆ ಒಂದು ಸಂದೇಹ ಐತಿ. ಏನಂತಂದ್ರೆ, ರಾಮಾಯಣದೊಳಗೆ ಯಾವ ಒಂದು ಶ್ಲೋಕ ಬಹಳ ಮಹತ್ವದ್ದು ಅಂತ ಕೇಳಿದರು. ಅವಾಗ ಇವಾಗ ವಿಚಾರ ಮಾಡಕತ್ತ, ರಾಮಾಯಣ ಅಂತಂದ್ರೆ ಪ್ರತಿಯೊಂದು ಶ್ಲೋಕನೂ ಮಹತ್ವದ್ದು ಅದ್ರೊಳಗೆ. ಇವರು ಅದ್ರೊಳಗನ ಮಹತ್ವದ್ದು ಯಾವುದು ಅಂತ ಕೇಳಕತ್ತಾರಲ್ಲ ಅಂತಂದು ಹೇಳಿ ಏನು ಹೇಳ್ದ ಅಂತಂದ್ರೆ, ಅವ ನಾನು ಸ್ವಲ್ಪ ಸಮಯವನ್ನು ಕೊಡ್ರಿ ಅಂತ ಕೇಳ್ದ. ಆಯಿತು ಅಂದರು. ಮಹಾರಾಜರು ಏನಾಯ್ತು ಅಂದ್ರೆ, ನಿನಗೆ ಬೇಕಾದ್ರೆ 21 ದಿನ ನಿನಗೆ ಅವಕಾಶ ಕೊಡ್ತೀನಿ, ನನಗಿದು ತಿಳ್ಕೊಬೇಕು ಅಂತೇಳಿ ಭಾಳ ಐತಿ, ನೀನು ನನಗೆ ಸರಿಯಾಗಿ ನನಗೆ ಉತ್ತರವನ್ನು ಹೇಳಬೇಕು ಅಂತ ಹೇಳಿದರು. ಆಯಿತು ಅಂದ. ಆ ನಂತರ ಮನೆಗೆ ಹೋದ. ಆ ಪ್ರತಿಯೊಂದು ಶ್ಲೋಕವನ್ನು ಪ್ರತಿಯೊಂದು ಶ್ಲೋಕವನ್ನು ಆತ ನೋಡ್ಕೊತ ಹೋದ, ಸ್ಮರಣೆ ಮಾಡ್ಕೊತ ಹೋದ್ರೆ ಅವನಿಗೆ ಗೊತ್ತಾಗಲಿಲ್ಲ. ಎಲ್ಲವೂ ಪ್ರಮುಖವಾದಂಥ ಶ್ಲೋಕಗಳೇ ಅನ್ಸಾಕತ್ತಿತ್ತು. ಇದ್ರಾಗ ಹೆಂಗೆ ರಾಜರಿಗೆ ನಾ ಏನು ಉತ್ತರ ಹೇಳಬೇಕು ಅವ ತಿಳಿಲಿಲ್ಲ. ಅವ ಏನು ಮಾಡ್ದ ಅಂತಂದ್ರೆ, ತನ್ನ ಒಂದು ಸಂಕೋಚವನ್ನು, ಆತ್ಮಗೌರವವನ್ನು ಬಿಟ್ಟು ಎಷ್ಟೋ ಜನ ವಿದ್ವಾಂಸರ ಕಡೆನೂ ನಾವು ಏನಂತಂದ್ರೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಹಿಂಗೆ ಕೇಳ್ಯಾರ ಮಹಾರಾಜರು, ಏನಿದ್ರೊಳಗೆ ಯಾವುದು ಅತ್ಯಂತ ಮಹತ್ವದ್ದೈತಿ ಶ್ಲೋಕ ಹೇಳ್ರಿ ಅಂತ. ಅವರು ಅಂದರು, ಇಲ್ಲ, ಅದರೊಳಗೆ ಎಲ್ಲಕ್ಕಿಂತ ಎಲ್ಲ ಶ್ಲೋಕಗಳು ಮಹತ್ವದ್ದು ಅದಾವು, ಮಹಾರಾಜರು ಯಾಕೆ ಹಿಂಗೆ ಕೇಳ್ಯಾರ ಗೊತ್ತಾಗೋಲ್ದು ಅಂತ ಹೇಳಂದರು. ಹಿಂಗೆ ವಿಚಾರ ಮಾಡ್ತಾ 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 ಹಗಲು ರಾತ್ರಿ ಇದೇ ವಿಚಾರದೊಳಗೆ ಇರ್ತಿದ್ದ ಪಂಡಿತ. ಒಂದು ಸಲ 20 ದಿನಗಳ ಮುಗ್ಯಾಕೆ ಬಂದು, 20ನೇ ದಿನ ನಾಳೆ ಅಂತಂದ್ರೆ ರಾಜ ಮಹಾರಾಜರಿಗೆ ಹೇಳಲೇಬೇಕು, ಉತ್ತರ ಕೊಡಲಿಕ್ಕೇ ಬೇಕು. 20ನೇ ದಿನ ಏನಾಯ್ತು ಅಂತಂದ್ರೆ, ಇಷ್ಟು ಸಮಯ ಆಯ್ತು, ನನಗೆ ಇದಕ್ಕೆ ಉತ್ತರನ ಸಿಗೋಲ್ದು, ಇನ್ನು ನಾಳೆ ಉತ್ತರ ಗೊತ್ತಿಲ್ಲ ಅಂತಂದು ಹೇಳಂದ್ರೆ ನನಗೆ ಅಪಮಾನ ಆಕೈತಿ, ಎಲ್ಲರೂ ನಿಂದಿಸ್ತಾರೆ, ಏನು ಮಾಡಬೇಕು ಅಂತಂದು ಹೇಳಿ ಊರು ಬಿಟ್ಟು ಹೋಗಾಕಂತ ಯೋಚನೆಯನ್ನು ಮಾಡಿದ ಪಂಡಿತ. ಊರು ಬಿಟ್ಟು ಹೊಂಟ. ಹಂಗೆ ಅದೇ ವಿಚಾರದೊಳಗೆ ಹೊಂಟ. ಆನಂತರ ನೋಡ್ತಾನ ಒಂದು ಅರಣ್ಯದೊಳಗೆ ಅವ್ನು ಪ್ರವೇಶ ಮಾಡ್ಯಾರ. ಮತ್ತು ಸಂಜೆ ಆಗಿತ್ತು. ತಿರುಗಿ ಬರಬೇಕು ಅಂತಂದ್ರೆ ಪೂರ್ತಿ ಕತ್ತಲಾಗ್ಬಿಡ್ತೈತಿ. ಇದು ಅರಣ್ಯ ಐತಿ, ಇಲ್ಲಿ ಪ್ರಾರಂಭ ಆಗೈತಿ ಅರಣ್ಯ, ಇನ್ನು ಹೆಂಗೆ ಮಾಡೋದು ಅಂತಂದು ಹೇಳಿ ಅವ ಏನು ಮಾಡ್ದ ಅಂತಂದ್ರೆ, ಆಯಿತು ಹೆಂಗಾರ ಮಾಡಿ ಈ ಅರಣ್ಯದೊಳಗೆ ಒಂದು ರಾತ್ರಿನ ನಾ ಕಳೆದ್ರಾತು, ಆ ನಂತರ ನಾಳೆ ಮತ್ತೆ ಪ್ರಯಾಣವನ್ನು ಮುಂದುವರಿಸಿದ್ರಾತು ಅಂತಂದು ಹೇಳಿ ಆತ ಹಂಗೆ ಮುಂದೆ ಹೋಗ್ತಾ ಇದ್ದ. ಅಲ್ಲೇ ಒಂದು ಅಶ್ವತ್ಥ ವೃಕ್ಷ ಇತ್ತು. ಆ ಅಶ್ವತ್ಥ ವೃಕ್ಷಕ್ಕೆ ಆಮೇಲೆ ಪೂಜೆಯನ್ನು ಸಲ್ಲಿಸಿ ಅಂತ ಗುರುತುಗಳಿದ್ವು. ಎಲ್ಲ ಅರಿಶಿನ ಕುಂಕುಮ ಹಚ್ಚಿದ್ವು, ದಾರವನ್ನು ಸುತ್ತಿದ್ದು, ಹೂವನ್ನು ಬಾಡಿದಂಥ ಹೂಗಳಿದ್ವು. ಆಮೇಲೆ ಅದ್ರ ಸುತ್ತಲೂ ಒಂದು ಕಟ್ಟೆಯನ್ನು ಕಟ್ಟಲಾಗಿತ್ತು. ಅಶ್ವತ್ಥ ಅಂದ್ರೆ ಅರಳೆ ಮರ, ಅದು ಗೊತ್ತಾಗಿರ್ಬೇಕು ನಿಮ್ಗೆ. ಆ ನಂತರ ಅದನ್ನ ಪೂಜೆ ಮಾಡ್ತಾರೆ. ಅವಾಗ ಏನು ಅನ್ನಿಸ್ತು ಅಂತಂದ್ರೆ, ಇದೊಂದು ಅಶ್ವತ್ಥ ವೃಕ್ಷ ಇಷ್ಟೆಲ್ಲ ಪೂಜೆ ಮಾಡ್ಯಾರ ಅಂತಂದ್ರೆ ಇದ್ರ ಸುತ್ತಮುತ್ತಲು ಯಾವುದಾದ್ರು ಹಳ್ಳಿಗಳದು ಇರಬೇಕು, ಊರುಗಳು ಇರಬೇಕು. ನಾನು ನಾಳೆ ಮುಂಜಾನೆ ಎದ್ದು ವಿಚಾರ ಮಾಡಿದ್ರಾತು ಅಂತಂದು ಹೇಳಿ ಅವ ಏನು ಮಾಡ್ದ ಅಂತಂದ್ರೆ, ಅಲ್ಲಿ ಹೋದ. ಅಲ್ಲಿಗೇನು ಕಟ್ಟೆ ಕಟ್ಟಿದ್ರಲ್ಲ, ಆ ಕಟ್ಟಿ ಮೇಲೆ ಇವತ್ತು ರಾತ್ರಿ ಇಲ್ಲಿ ಕಳೆದ್ರಾತು ಅಂತಂದು ಹೇಳಿ ವಿಚಾರ ಮಾಡ್ದ. ಆ ಅರಳಿ ಮರಕ್ಕೆ ಬೇಡಿಕೊಂಡ, ತಾಯಿ ವನದೇವಿ, ನಾನು ಇವತ್ತಿಲ್ಲೇ ನಿನ್ನ
ಗಿಡದ ಕೆಳಗೆ ಭಾಗದೊಳಗೆ ನಾನು ಆಶ್ರಯವನ್ನು ಪಡಿತೀನಿ. ನನಗೆ ಯಾವುದೇ ಪ್ರಾಣಿಗಳಾಗಲಿ ಯಾರಿಂದನೂ ನನಗೆ ಅಪಾಯ ಬರದಂಗೆ ಕಾಪಾಡುವಂಥ ಹೊಣೆ ನಿಂದಮ್ಮ ಅಂತಂದು ಹೇಳಿ ಅವಳಿಗೆ ಅತ್ಯಂತ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ದ. ಆ ಕಟ್ಟೆ ಮೇಲೆ ಮಲ್ಕೊಂಡು ಕೂಡ ಏನಾಯ್ತು ಅಂತಂದ್ರೆ ಮಧ್ಯರಾತ್ರಿ ಆಗಿತ್ತು. ಅವ್ನು ನಿದ್ದೆ ಬಂದಿದ್ದಿಲ್ಲ. ಯಾಕಂದ್ರೆ ಪರಸ್ಥಳ ಅದು ನಿದ್ದೆ ಬಂದಿದ್ದಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದ ಅವನು. ಸ್ವಲ್ಪ ಹೊತ್ತಿಗೆ ಏನಾಯ್ತು ಅಂತಂತಂದ್ರೆ ಒಂಥರ ಹಿಸ್ ಅಂತಂದು ಹೇಳಿ ಶಬ್ದ ಬರಾಕತ್ತದು. ಆನಂತರ ಕೇಕೆ ಹೊಡೆಯೋದು ಇವೆಲ್ಲ ಜೋರಾಗಿ ಒಂದು ಗದ್ದಲದ ಆವಾಜು ಬರಾಕತ್ತಿತ್ತು. ಅವ ಮೊದಲು ಪಂಡಿತ ಇದ್ನಲ್ಲ, ಆಮೇಲೆ ಅವ್ನು ಗೊತ್ತಾಯ್ತು ಪಿಶಾಚಿಗಳು ಬರಾಕತ್ತಾವು ಅಂಥೇಳಿ. ಆ ಪಿಶಾಚಿಗಳ ಭಾಷೆ ಅವಾಗ ಬರ್ತಿತ್ತು. ಆಮೇಲೆ ಒಂದು ಸ್ವಲ್ಪ ಎಷ್ಟೋ ಪಿಶಾಚಿಗಳು ಇದ್ದದ್ದು ಬಂದು ಆ ಮರದ ಕೆಳಗೆ ಆಮೇಲೆ ಏನು ಹೇಳಿದ್ವು ಅಂತಂದ್ರೆ, ವನದೇವಿ ಇಲ್ಲೇ ಪಕ್ಕದ ಊರಿನೊಳಗೆ ಇವತ್ತು ಏನಂತಂತಂದ್ರೆ ಒಬ್ಬಳ ಗರ್ಭಿಣಿ ಯುವತಿಗೆ ಮಗು ಆಗೋದೈತಿ. ಅದಕ್ಕೆ ನಾವೆಲ್ಲರೂ ಹೊಂಟೇವಿ. ಅಲ್ಲಿ ಮಾಂಸ ಮಜ್ಜೆಯನ್ನು ತಿಂತೇವಿ. ಮತ್ತು ಏನಂತಂದ್ರೆ ಅವರು ನೈವೇದ್ಯವನ್ನು ಮಾಡಿಡ್ತಾರೆ. ಆ ನೈವೇದ್ಯವನ್ನು ನಾವು ತಿಂತೇವಿ. ಅದಕ್ಕೆ ನೀನು ಬರ್ತೀಯೇನೋ ಅಂತಂದು ಕೇಳಿದರು. ಆ ವನದೇವಿ ಅಂದ್ಲು, ಇಲ್ಲ ನಾನು ಬರೋಕ್ಕಾಗೋದಿಲ್ಲ. ಇಲ್ಲೇ ಕೆಳಗೆ ನನ್ನ ಕಟ್ಟೆ ಮೇಲೆ ಒಬ್ಬ ಪಂಡಿತ ಮಲ್ಕೊಂಡಾನ, ಒಬ್ಬ ಯುವಕ ಮಲ್ಕೊಂಡಾನ. ಅವನನ್ನು ರಕ್ಷಣೆ ಮಾಡು ಅಂತ ಹೇಳಿ ನಾನು ಕೇಳಾನ. ಅದಕ್ಕೆ ನಾನು ಬರೋಕ್ಕಾಗೋದಿಲ್ಲ ಇವತ್ತು, ನೀವಷ್ಟ ಹೋಗಿ ಬರ್ರಿ ಅಂತಂದು ಹೇಳಿದ್ಲು. ಆಯಿತು ಅಂತಂದ್ರೆ ಅವೆಲ್ಲ ಪಿಶಾಚಿಗಳು ಹೋದವು. ಆಮೇಲೆ ಸುಮ್ಮನೆ ಮಲ್ಕೊಂಡಿದ್ದ ಇವ, ನಿದ್ದೆ ಹತ್ತದ್ರೆ ಸುಮ್ಮನೆ ಮಲ್ಕೊಂಡಿದ್ದ. ಆಮೇಲೆ ಒಂದು ಸ್ವಲ್ಪ ಹೊತ್ತಾಯ್ತು, 1-2 ತಾಸು ಆದಮೇಲೆ ಮತ್ತೆ ಅವು ಬರಾಕತ್ತು. ಅವುಗಳ ಸಪ್ಪಳ ಕೇಕೆ ಇದರಿಂದ ಅವು ಗೊತ್ತಾಗ್ತೀವಿ ಮತ್ತೆ ಬರಾಕತ್ತಾವು ಪಿಶಾಚಿಗಳು ಅಂತಂದು ಹೇಳಿ. ಆಮೇಲೆ ಅವ ಏನು ಮಾಡ್ದ ಅಂದ್ರೆ ಸುಮ್ಮನೆ ಕಣ್ಣು ಮುಚ್ಚಿ ಮಲ್ಕೊಂಡಿದ್ದ. ಅವು ಬಂದ ಕೂಡಲೇ ವನದೇವಿ ಕೇಳಿದ್ಲು, ಏನು ಹೆಂಗಾಯಿತು ಎಲ್ಲ ನೈವೇದ್ಯ ಅದೆಲ್ಲ ತಿಂದು ಬಂದ್ರಿ, ಚೆನ್ನಾಗಿತ್ತ ಅಂತ ಕೇಳಿದ್ಲು. ಭಾಳ ಚಲೋ ಇತ್ತು ವನದೇವಿ, ನೀನು ಬರಬೇಕಾಗಿತ್ತು, ಬಂದಿದ್ರೆ ಭಾಳ ಚಲೋ ಆಕಿತ್ತು ಅಂತ ಕೇಳಿದ್ರು. ಅವೆಲ್ಲ ಹೇಳಿದ ಕೂಡಲೇ ಇರಲಿ ಬಿಡಮ್ಮ, ಇವ್ರನ್ನ ಇರಲಿ ಬಿಡು, ಈ ಯುವಕನನ್ನು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಆಗಿತ್ತು ಅಂದ ಕೂಡಲೇ ಏನಾಯ್ತು ಅಂದರೆ ಒಂದು ಪಿಶಾಚಿ ಕೆಳಗೆ ಬಗ್ಗಿ ಅವನ ಮುಖ ನೋಡ್ತು, ಆ ಯುವಕನ ಮುಖ ನೋಡ್ತು. ನೋಡಿ, ಅಯ್ಯೋ ಇವ ಬಾಜುಕಿನ ಇಲ್ಲಿ ರಾಜ್ಯ ಐತ್ಲ, ಆ ಇದ್ರಾಗಿನ ಪಂಡಿತ ಇವ ಅಂತಂದು ಹೇಳ್ತು. ಆಮೇಲೆ ವನದೇವಿಗೆ ಆಶ್ಚರ್ಯ ಆಯ್ತು, ಹೌದಾ ಪಂಡಿತನ, ಮತ್ತು ಇಲ್ಲಾಕೆ ಬಂದು ಮಕ್ಕೊಂಡಾನ ಅಂದ ಕೂಡಲೇ ಪಿಶಾಚಿ ಹೇಳ್ತು, ಇಲ್ಲ ಮಹಾರಾಜ ಒಂದು ಪ್ರಶ್ನೆ ಕೇಳ್ಯಾನ, ಆ ಪ್ರಶ್ನೆ ಕೇಳಿದಕ್ಕೆ ಉತ್ತರ ಬಂದಿಲ್ಲ, ನೀವು ಗೊತ್ತಾಗಿಲ್ಲ, ಇಂಥ ದೊಡ್ಡ ಪಂಡಿತ ಅಂತೀವ, ಅದಕ್ಕೆ ಇನ್ನು ಅಪಮಾನ ಆಕೈತಿ, ನಾಳೆ ಕೊನೆ ದಿನ ಐತಿ, ಅಪಮಾನ ಆಗ್ತೈತೆ ಅಂತಂದು ಹೇಳಿ ಊರು ಬಿಟ್ಟು ಓಡಿ ಬಂದ ಅಂತಂದು ಹೇಳ್ತು ಪಿಶಾಚಿ. ಭಾಳ ಆಶ್ಚರ್ಯ ಆಯ್ತು, ಏನು ಹೇಳಾಕತ್ತೈತಿ, ನನ್ನ ಮನುಷ್ಯನ ಮಾತೆಲ್ಲ ಇದು ಗೊತ್ತೈತಿಲ್ಲ ಅಂತಂದು ಹೇಳಿ. ಆ ನಂತರ ಏನಾಯಿತು ಅಂತಂದ್ರೆ ಆ ವನದೇವಿ ಕೇಳಿದ್ಲು, ಅದು ಯಾವ ಪ್ರಶ್ನೆ ಕೇಳ್ದ, ಇಂಥ ಪಂಡಿತಗೆ ಗೊತ್ತಿಲ್ಲದಂಥದ್ದು ಅಂದ ಕೂಡಲೇ ಆ ಪಿಶಾಚಿ ಹೇಳ್ತು, ಇಲ್ಲ ರಾಮಾಯಣದೊಳಗೆ ಎಲ್ಲ ಶ್ಲೋಕಗಳಲ್ಲಿ ಅತ್ಯಂತ ಮಹತ್ವದ ಯಾವುದು ಅಂತ ಕೇಳೈತಿ, ಇವ್ ಗೊತ್ತಾಗಲ್ಲ ಪಂಡಿತಗ ಅಂತಂದು ಹೇಳಿ ಆ ಪಿಶಾಚಿ ಹೇಳ್ತು. ಆಗ ವನದೇವಿನೂ ಕೇಳಿದ್ಲು, ಅಲ್ಲ ರಾಮಾಯಣ ಮಹಾಭಾರತ ಅಂದ್ರೆ ಅದ್ರಾಗ ಎಲ್ಲಾನು ಮಹತ್ವದನ ಅದಾವು, ಅದ್ರಾಗ ಮಹತ್ವ ಅಂತ ಹೆಂಗೆ ಕೇಳ್ದ ಮಹಾರಾಜ ಅಂತಂದ ಕೂಡಲೇ ಆ ಪಿಶಾಚಿ ಹೇಳ್ತು, ಇಲ್ಲ ಅದರೊಳಗಿಂದ ಒಂದು ಮಹತ್ವದ ಶ್ಲೋಕ ಐತಿ, ಅದು ಯಾವುದು ಅನ್ನೋದನ್ನ ಅದು ಯಾವುದು ಅಂತ ಹೇಳಿದನಂದ್ರೆ ನಾನು ನಾಳೆ ದಿನ ಹೇಳ್ತೀನಿ.